ನಮಸ್ಕಾರ. ನಾನು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಎಂ.ಬಿ. ಪಾಟೀಲ್, ಹ್ಯಾರಿಸು, ತುಷಾರ್ ಗಿರಿನಾಥ್, ಸೆಲ್ವಕುಮಾರ್, ಗುಂಜನ್ ಮತ್ತು ನಮ್ಮ ಮಣಿವಣ್ಣನ್ ಮತ್ತು ಚೋಳನ್, ಇಷ್ಟು ಜನ ನಾವು ದಾವೋಸ್ನ ವರ್ಲ್ಡ್ ಎಕನಾಮಿಕ್ ಫೋರಂಗೆ ಪಾರ್ಟಿಸಿಪೇಟ್ ಮಾಡಿದ್ದು. ನನಗಿದು ಮೊದಲನೇ ಅನುಭವ. ಹೋದ ವರ್ಷ ಹೋಗ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೆ, ಆಗಿರಲಿಲ್ಲ. ಇದು ಒಂದು ಬಹಳ ಅದ್ಭುತವಾದಂಥ ಪ್ರದೇಶ. ನಮ್ಮ ಸದಾಶಿವನಗರಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದಷ್ಟೇ, ಪ್ಯಾಲೇಸ್ ಆರ್ಚರ್ಡ್ ಅಷ್ಟು ಇರ್ಬೋದು ಇಡೀ ದಾವೋಸ್. ಏರಿಯಾ ಲೋಯರ್ ಪ್ಯಾಲೇಸ್ ಆರ್ಚರ್ಡ್, ಅಪ್ಪರ್ ಪ್ಯಾಲೇಸ್ ಆರ್ಚರ್ಡ್ ಅಷ್ಟು ಇರ್ಬೋದು. ಸೊ ಏರ್ಪೋರ್ಟ್ ಎಲ್ಲ ಒಂದು 200-250 ಕಿಲೋಮೀಟರ್ ದೂರದಲ್ಲೇ ಇದೆ. ನೋಡ್ರಿ, ನೀವೆಲ್ಲ ಮಾತಾಡಂಗಿದ್ರೆ ಹೊರಗಡೆ ಹೋಗಿ, ನನಗೆ ಡಿಸ್ಟರ್ಬ್ ಆಗ್ತದೆ. ನಾನೇನು ಹೇಳಬೇಕು ಅಂತ ಹೇಳ್ತಿದ್ರೆ ಅದನ್ನ ಹೇಳಕ್ಕಾಗಲ್ಲ. ಇಲ್ಲ, ನೀವು ಫೋನ್ ಆಫ್ ಮಾಡ್ಕೊಳ್ಳಿ, ನೀವೇ ಮಾತಾಡಂಗಿದ್ರೆ ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು. ಸೊ ನನಗಿದೊಂದು ಹೊಸ ಅನುಭವ. ನಾನೊಂದಿನ ಲೇಟ್ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದೆ. ಆದರೆ ನಮ್ಮ ನಾಯಕರುಗಳು ಮತ್ತು ಅಲ್ಲಿದ್ದ ಕೂಡ ಒತ್ತಡ, ವಿರೋಧ ಪಕ್ಷದವ್ರದ್ದು ಸಲಹೆ ಕೂಡ ಇತ್ತು. ಸೊ ಅದಕ್ಕೆ ನಾನು ಹೋಗಿ ಬಂದೆ. ಇಡೀ ನಮ್ಮ ಟೀಮ್ ಅಂತೂ ಹೊರಟಿತ್ತು. ಇದು ದಾವೋಸ್ ಥೀಮು 56ನೇ ಆನ್ಯುವಲ್ ಮೀಟಿಂಗ್. ಇದು ಎ ಸ್ಪಿರಿಟ್ ಆಫ್ ಡೈಲಾಗ್ಸ್ ಆ ಥೀಮ್ ಇತ್ತು. ಸೊ ಚರ್ಚೆ ಮಾಡಲಿಕ್ಕೆ ನಿಮ್ಮ ಏನು ಒಂದು ರಾಜ್ಯ, ದೇಶ, ಪ್ರತಿಪಾದನೆ ಮಾಡಲಿಕ್ಕೆ ಇತ್ತು. ನಮ್ಮ ಭಾರತದ ಸಪರೇಟ್ ಪೆವಿಲಿಯನ್ ಕೂಡ ಇತ್ತು, ಇಂಡಿಯನ್ ಪೆವಿಲಿಯನ್. ಅಲ್ಲೂ ಕೂಡ ಕರ್ನಾಟಕಕ್ಕೆ ಒಂದು ಸ್ಥಾನ ಕೊಟ್ಟಿದ್ರು. ಬೇರೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಸುಮಾರು ಒಂದು 10 ರಾಜ್ಯದ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ, ತೆಲಂಗಾಣ, ಅಸ್ಸಾಂ, ಜಾರ್ಖಂಡ್, ಹೀಗೆ ಅನೇಕ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಬಂದಿದ್ರು. ಸೊ 65 ಹೆಡ್ಸ್ ಆಫ್ ಸ್ಟೇಟ್ಸ್ ಗವರ್ಮೆಂಟ್ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. 65 ಮಂದಿ, ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಪ್ರಪಂಚದ ಎಲ್ಲ ಬಿಸ್ನೆಸ್ ಮೆನ್ಗಳು, ಎಲಾನ್ ಮಸ್ಕ್ ಇಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಏನು ಇವತ್ತು ಬಹಳ ಪ್ರಮುಖರಿದ್ದಾರೆ, ಅವರು ಕಂಪನಿಯವರು ಎಲ್ಲ ವಿಚಾರದಲ್ಲೂ ಕೂಡ ಸುಮಾರು 100ಕ್ಕೂ ಹೆಚ್ಚು ಸಮಿತಿಗಳು, ಸಭೆ, ಇಂಟ್ರಾಕ್ಷನ್ಸು, ಅಲ್ಲಿಯ ಪದ್ಧತಿ, ಗವರ್ನೆನ್ಸು, ಹೊಸ ಪಾಲಿಸಿಗಳು ಇವೆಲ್ಲ ಇತ್ತು. ಸೊ ನಾವು ಕೂಡ ಎಲ್ಲ ಅನೇಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ನಾಯಕರುಗಳನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನನಗೂ ಕೂಡ ದೊರಕಿತ್ತು. ಅಲ್ಲಿ ಫೋಕಸ್ ಏರಿಯಾ ಮುಖ್ಯ ನಮ್ಮ
ಭಾರತದ ಬಗ್ಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ. ಭಾರತ ಬಹಳ ದೊಡ್ಡ ಮುಂದುವರಿಯುತ್ತಾ ಇರುವಂತ ಒಂದು ದೇಶ. ಇಲ್ಲಿರುವಂತ ಯುವಕರು ಇದ್ರ ಬಗ್ಗೆ ಅಪಾರವಾದಂತ ಅವ್ರಿಗೆ ವಿಶ್ವಾಸ ಇದೆ. ಸೊ ಭಾರತವನ್ನು ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದನ್ನು ನಾನು ನೋಡಿದ್ದೇನೆ. ದಿ ವರ್ಲ್ಡ್ ಲೀಡರ್ಸ್ ಆರ್ ಸೀಯಿಂಗ್ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. I was telling this statement earlier also. Again, I would like to stand before it. So, ಇಲ್ಲಿ ಅವ್ರಿಗೆ ಫಾರ್ಚೂನ್ 500 ಕಂಪ್ನೀಸು ಹೆಚ್ಚು ಕಮ್ಮಿ ಒಂದು 450ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅಲ್ಲೇ ಬೆಂಗಳೂರಿನಲ್ಲಿವೆ. ಅವರ ಪ್ರೆಸೆನ್ಸ್ ಇದೆ. ಸೊ ನಾವು ಯಾರಿಗೂ ಹೋಗಿ ಈ ರೀತಿ ಹಿಂದೆ ನಮ್ಮ ಅನೇಕ ನಾಯಕರುಗಳೆಲ್ಲ ಹೋಗಿದ್ದಾರೆ. ಯಡಿಯೂರಪ್ಪನವರು ಹೋಗಿದ್ದಾರೆ, ಎಸ್.ಎಂ. ಕೃಷ್ಣವ್ರು ಹೋಗಿದ್ದಾರೆ, ಇವರೆಲ್ಲ ಹೋಗಿದ್ದಾರೆ. ಎಲ್ಲ ದಾಖಲೆಗಳೆಲ್ಲ ಇದೆ ಅಲ್ಲಿ. ಸೊ ಅಲ್ಲಿ ಡಾಟಾ ಸೆಂಟರ್ಗಳಿಗೆ ಈಗ ಹೊಸದಾಗಿ ಅವರು ಆಲೋಚನೆ ಮಾಡ್ತಾ ಇರೋದು ಡಾಟಾ ಸೆಂಟರು, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ GCC, ಫುಡ್ ಬ್ರಿವರೇಜು, ಏವಿಯೇಷನ್ನು ಅಂದ್ರೆ ನಮ್ಮ ಏರೋಸ್ಪೇಸ್, ಬೋಯಿಂಗು ಇವೆಲ್ಲ, ಮತ್ತು ರಿನ್ಯೂವಲ್ ಎನರ್ಜಿ, ಕ್ಲೀನ್ ಎನರ್ಜಿ, EV, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗು, ಎಲೆಕ್ಟ್ರಾನಿಕ್ಸು. ಆಮೇಲೆ ಬಹಳ ಜನ ಮುಂದಕ್ಕೆ ಅರ್ಬನೈಸೇಷನ್ ಈ ರಾಜ್ಯದಲ್ಲಿ ಯಾವ ರೀತಿ 2047ಕ್ಕೆ ಅಂದ್ರೆ 20-25 ವರ್ಷಕ್ಕೆ ಕರ್ನಾಟಕ ರಾಜ್ಯ ಮತ್ತು ಭಾರತದಲ್ಲಿ ಯಾವ ರೀತಿ ಜನ ನಗರಗಳಿಗೆ ಬರ್ತಾರೆ, ಆ ನಗರಗಳಿಗೆ ಏನ್ ವ್ಯವಸ್ಥೆ ಮಾಡಿಕೊಡ್ತೀರಿ, ಇದು ದೊಡ್ಡ ಚಾಲೆಂಜಸ್ ಅವ್ರಿಗೆಲ್ಲ ಕೂಡ ಇತ್ತು. ನನಗೂ ಕೂಡ ಕೆಲವು ನಿಮಿಷಗಳ ಕಾಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಕ್ರಾಸ್ ಕ್ವಶನ್ಸ್ ಕೂಡ ಎಲ್ಲ ಹಾಕಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.